ಇಂಡಿಯನ್ ನೇವಿಯಲ್ಲಿ ಸಿವಿಲಿಯನ್ 2025ಕ್ಕೆ ಸಂಬಂಧಪಟ್ಟ ಹಾಗೆ ವೇಕೆನ್ಸಿಯನ್ನು ಕಾಲ್ಫಾರ್ ಮಾಡಿದ್ದಾರೆ. ಹಾಗಾದರೆ 1110 ಹುದ್ದೆಗಳಿಗೆ ಗ್ರೂಪ್ ಬಿ ಮತ್ತು ಸಿ ಹುದ್ದೆಗಳಿಗಾಗಿ ಆನ್ಲೈನ್ ಅರ್ಜಿ ಮೂಲಕ ಅರ್ಜಿಯನ್ನು ಕರೆದಿದ್ದಾರೆ. ಹಾಗಾದರೆ ಅಭ್ಯರ್ಥಿಗಳೇ, ಅದರ ಸಂಪೂರ್ಣ ಮಾಹಿತಿಯನ್ನು ಇವಾಗ ನಾವು ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ಬರ್ತಕ್ಕಂಥ ಪ್ರತಿಯೊಂದು ಮಾಹಿತಿಯನ್ನು ಕನ್ನಡದಲ್ಲಿ ತಿಳಿಯಿರಿ. ಹಾಗೇ ನಿಮಗೇನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ಗಳನ್ನು ಮಾಡ್ತಾಯಿರಿ. ಹಾಗೆ ವಿಡಿಯೋಗಳು ಇಷ್ಟವಾದರೆ ಲೈಕ್ ಮಾಡ್ತಾಯಿರಿ ಅಭ್ಯರ್ಥಿಗಳೇ. ಹಾಗಾದರೆ ನೇರವಾಗಿ ವಿಷಯಕ್ಕೆ ಬರೋಣ. ನಾನು ಶಾರ್ಟಾಗಿ ವಿಡಿಯೋನ ಹೇಳ್ತಾ ಇದ್ದೀನಿ. ಮೊದಲನೇದು ಏನಪ್ಪ ಅಂದ್ರೆ ಅಭ್ಯರ್ಥಿಗಳೇ, ನಿಮ್ಗೆ ಗೊತ್ತಿರಲಿ, ಇಲ್ಲಿ ಏನಪ್ಪ ಅಂದ್ರೆ ಇಂಡಿಯನ್ ನೇವಿ ಸಿವಿಲಿಯನ್ ಹುದ್ದೆಗಳಿಗೆ ಗ್ರೂಪ್ ಬಿ ಮತ್ತು ಸಿ ಹುದ್ದೆಗಳಿಗೆ ಆನ್ಲೈನ್ ಅರ್ಜಿಯನ್ನು ಕರೆದಿದ್ದಾರೆ. ಇದು ಡ್ಯೂಟಿ ಹೆಂಗಪ್ಪ ಅಂದ್ರೆ ಭಾರತ ದೇಶದಾಗ ಎಲ್ಲಿ ಬೇಕಾದರೂ ನಿಮ್ಮ ಡ್ಯೂಟಿಯನ್ನು ಹಾಕ್ಬೋದು, ಅಲ್ಲಿ ನೀವು ಡ್ಯೂಟಿಯನ್ನು ಮಾಡಬೇಕಾಗ್ತದೆ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಇಲ್ಲಿ ಏನಿರ್ತದಪ್ಪ ಅಂದ್ರೆ ಇದರಲ್ಲಿ ರಿಟರ್ನ್ ಎಕ್ಸಾಮು ಸಹಿತ ಇರ್ತದೆ. ರಿಟರ್ನ್ ಎಕ್ಸಾಮ್ ಆದಮೇಲೆ ನೆಕ್ಸ್ಟ್ ಫಿಸಿಕಲ್ ಬರ್ತದೆ. ಕೆಲವೊಂದು ಹುದ್ದೆಗಳಿಗೆ ಫಿಸಿಕಲ್ ಅದ, ಕೆಲವೊಂದು ಹುದ್ದೆಗಳಿಗೆ ಫಿಸಿಕಲ್ ಇಲ್ಲ. ಆಮೇಲೆ ರಿಟರ್ನ್ ಎಕ್ಸಾಮ್ ಅಂತೂ ಅದ. ರಿಟರ್ನ್ ಎಕ್ಸಾಮ್ ಯಾವ ರೀತಿ ಐತಪ್ಪ ಅಂದ್ರೆ 100 ಮಾರ್ಕ್ಸಿಂದ ಎಕ್ಸಾಮ್ ಇರ್ತದೆ. ಅಂದ್ರೆ 100 ಕ್ವಶನ್ ಇರ್ತಾವೆ, ಅದೇ ರೀತಿಯಾಗಿ 100 ಮಾರ್ಕ್ಸ್ ಇರ್ತದೆ. ಪರೀಕ್ಷೆ ಟೈಮ್ ಎಷ್ಟೈತಪ್ಪ ಅಂದ್ರೆ ಇಲ್ಲಿ 90 ನಿಮಿಷ, ಅಂದ್ರೆ 1.5 ಗಂಟೆ ಪರೀಕ್ಷೆ ಇರ್ತದೆ ಅಭ್ಯರ್ಥಿಗಳಿಗೆ. ಹಾಗಾದರೆ ಅಭ್ಯರ್ಥಿಗಳಿಗೆ ನಿಮ್ಗೆ ಗೊತ್ತಿರಲಿ, ಇಲ್ಲಿ ಪರೀಕ್ಷೆ ಯಾವ ಭಾಷೆಯೊಳಗೆ ಇರ್ತದಪ್ಪ ಅಂದ್ರೆ ಇಂಗ್ಲೀಷು ಮತ್ತು ಹಿಂದಿ ಭಾಷೆಯಲ್ಲಿ ಪರೀಕ್ಷೆ ಇರ್ತದೆ. ಕನ್ನಡದಲ್ಲಿ ಪರೀಕ್ಷೆ ಇರುವುದಿಲ್ಲ, ಇದು ನಿಮಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಇದ್ರದ್ದು ವಿಶೇಷ ಏನಪ್ಪ ಅಂದ್ರೆ ಇದು ಪರ್ಮನೆಂಟ್ ಜಾಬ್ ಅದ, ಕಾಯಮಾಗಿ ಇರ್ತಕ್ಕಂಥ ನೌಕರಿ ಆಗಿದೆ, ಕಾಯಂ ಇರ್ತಕ್ಕಂಥ ನೌಕರಿ ಆಗಿದೆ. ಅದೇ ರೀತಿಯಾಗಿ ನೆಕ್ಸ್ಟ್ ಇಲ್ಲಿ ಏನಪ್ಪ ಅಂದ್ರೆ ಪರೀಕ್ಷೆ ಯಾವ ರೀತಿ ನಡೀತದೆ ಅಂತಕ್ಕಂಥದ್ದು ಸಹಿತ, ಎಕ್ಸಾಮ್ ಯಾವ ರೀತಿ ಇರ್ತದೆ ಅಂತಕ್ಕಂಥ ಮಾಹಿತಿ ಸಹಿತ ನಿಮ್ಗೆ ಗೊತ್ತಾ ಇರಬೇಕಾಗ್ತದೆ. ಇಲ್ಲಿ ಮೆಂಟಲ್ ಎಬಿಲಿಟಿ ಅಂದ್ರೆ ಜನರಲ್ ಇಂಟೆಲಿಜೆನ್ಸ್ ಅಂತೀವಿ, 25 ಕ್ವಶನ್ 25 ಮಾರ್ಕ್ಸ್ ಇರ್ತವೆ. ಅದೇ ರೀತಿಯಾಗಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಜನರಲ್ ಅವೇರ್ನೆಸ್ ಅಂದ್ರೆ ಜನರಲ್ ನಾಲೆಜ್, GK ಅಂತ ಕರಿತೀವಿ, ಅವು ಸಹಿತ 25 ಕ್ವಶನ್ 25 ಮಾರ್ಕ್ಸ್ ಇರ್ತದೆ. ಅದೇ ರೀತಿಯಾಗಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಕ್ವಾಂಟಿಟಿವ್ ಅಪ್ಟ್ಯೂಡ್ ಅಂತೀವಿ, ಅಂದ್ರೆ ಮೆಂಟಲ್ ಎಬಿಲಿಟಿ ಅಂತೀವಿ, ಅದಕ್ಕೂ ಸಹಿತ 25 ಕ್ವಶನ್ 25 ಮಾರ್ಕ್ಸ್. ಅದೇ ರೀತಿಯಾಗಿ ಇಂಗ್ಲೀಷ್ ಗ್ರಾಮರ್ ಇರ್ತದೆ ಅಥವಾ ಹಿಂದಿ ಇರ್ತದೆ, 25 ಕ್ವಶನ್ 25 ಮಾರ್ಕ್ಸ್. ಒಟ್ಟು 4 ಭಾಗಗಳಿರ್ತವೆ. 4 ಭಾಗಕ್ಕೆ 100 ಕ್ವಶನ್ 100 ಮಾರ್ಕ್ಸ, 1.5 ಗಂಟೆ ಪರೀಕ್ಷೆ ಇರ್ತದೆ ಅಭ್ಯರ್ಥಿಗಳೇ. ಆಮೇಲೆ ಏನಪ್ಪ ಅಂದ್ರೆ ಇದರಲ್ಲಿ ಬೇರೆ ಬೇರೆ ಹುದ್ದೆಗಳಿದಾವೆ, ಸಾಕಷ್ಟು ಹುದ್ದೆಗಳಿದಾವೆ. ಅದಕ್ಕೆ ಸಂಬಂಧಪಟ್ಟಾಗಿ ನಾನು ಏನು ಮಾಡೀನಪ್ಪ ಅಂದ್ರೆ ಭಾಳಷ್ಟು ಹುದ್ದೆಗಳು ಬೇರೆ ಬೇರೆ ಇರೋದ್ರಿಂದ ಅದನ್ನೆಲ್ಲ ಸಂಪೂರ್ಣವಾಗಿ ನಿಮಗೆ ಮಾಹಿತಿಯನ್ನು ಕೊಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಯೂಟ್ಯೂಬ್ ಚಾನಲ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ನಾವು PDF ಲಿಂಕನ್ನು ಬಿಟ್ಟಿದ್ವಿ. ಆ ಲಿಂಕನ್ನು ಓಪನ್ ಮಾಡಿಕೊಂಡು ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಡು ನೀವು ಏನು ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ಅರ್ಜಿಯನ್ನು ಹಾಕಿರಿ. ಯಾವ ಹುದ್ದೆಗೆ ಅರ್ಜಿ ಹಾಕ್ತೀರಿ ಅನ್ನೋದನ್ನು ತಿಳ್ಕೊಂಡು ನೀವು ಅರ್ಜಿಯನ್ನು ಹಾಕ್ಬೋದು. ಇಲ್ಲಿ ಏನೈತಪ್ಪ ಅಂದ್ರೆ ಇಲ್ಲಿ SSLC ಅವರು ಅಪ್ಲಿಕೇಶನ್ ಹಾಕ್ಬೋದು, ಆಮೇಲೆ PUC ಆದವರು, ಆಮೇಲೆ ನೆಕ್ಸ್ಟ್ ಡಿಪ್ಲೊಮಾ ಆದವರು, ಆಮೇಲೆ BSc ಆದವರು, IT ಆದವ್ರಿಗೆ ಬೇರೆ ಬೇರೆ ಹುದ್ದೆಗಳಿದಾವೆ. ಅದಕ್ಕೆ ಸಂಬಂಧಪಟ್ಟಾಗಿ PDF ಲಿಂಕನ್ನು ಸಂಪೂರ್ಣ ಓಪನ್ ಮಾಡಿಕೊಂಡು ಅದನ್ನು ತಿಳ್ಕೊಂಡು ನೀವು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ ಅಭ್ಯರ್ಥಿಗಳೇ. ಇಲ್ಲಿ ಏನಪ್ಪ ಅಂದ್ರೆ ಸ್ಟಾಫ್ ನರ್ಸ್ ಆಗಿರ್ಬೋದು, ಆಮೇಲೆ ಚಾರ್ಜ್ಮನ್ ಆಗಿರ್ಬೋದು, ಆಮೇಲೆ ಎಲೆಕ್ಟ್ರಿಕಲ್ ಆಗಿರ್ಬೋದು, ಆಮೇಲೆ ಪ್ರಯರ್ ಇಂಜಿನ್ ಡ್ರೈವರ್ ಹುದ್ದೆಗಳಿಗೆ ಸಹಿತ ಕರೆದಿದ್ದಾರೆ. ಡ್ರೈವರ್ ಹುದ್ದೆಗೆ ಅರ್ಜಿ ಹಾಕೋರು ಇದ್ರಪ್ಪ ಅಂದ್ರೆ 12ನೇ ತರಗತಿ ಪಾಸ್ ಆಗಿರಬೇಕು, ಅದರ ಜೊತೆ ಹೆವಿ ಲೈಸೆನ್ಸನ್ನು ಹೊಂದಿರಬೇಕು ಅಭ್ಯರ್ಥಿಗಳೇ. ಅದೇ ರೀತಿಯಾಗಿ ಏನಪ್ಪ ಅಂದ್ರೆ ನಿಮ್ಗೆ ಗೊತ್ತಿರಲಿ, ಇಲ್ಲಿ ಅಪ್ಲಿಕೇಶನ್ ಹಾಕಲಿಕ್ಕೆ ಪ್ರಾರಂಭ ದಿನಾಂಕ ಯಾವುದಪ್ಪ ಅಂದ್ರೆ 5/7/2025ರಿಂದ 18/7/2025 ಕೊನೆಯ ದಿನಾಂಕವಾಗಿದೆ. ಅಪ್ಲಿಕೇಶನ್ ಹಾಕಲಿಕ್ಕೆ ಟೈಮಿಂಗ್ ಭಾಳ ಇಲ್ಲ. ಅದೇ ರೀತಿಯಾಗಿ ಏನಪ್ಪ ಅಂದ್ರೆ ಇಲ್ಲಿ ಅಪ್ಲಿಕೇಶನ್ ಫೀಸ್ ಸಹಿತ ಐತಿ. ಯಾರ್ಯಾರಿಗಪ್ಪ ಅಂದ್ರೆ ಜನರಲ್ OBC EWS ಅದವ್ರಿಗೆ ಅಪ್ಲಿಕೇಶನ್ ಫೀಸ್ ಎಷ್ಟೈತಪ್ಪ ಅಂದ್ರೆ 295 ರೂಪಾಯಿ ಇದೆ. ಅದೇ ರೀತಿಯಾಗಿ SC ST ಆಮೇಲೆ ಮಹಿಳೆಯರಿಗೆ ಯಾವುದೇ ರೀತಿ ಅಪ್ಲಿಕೇಶನ್ ಫೀಸ ಇಲ್ಲ. ಇಲ್ಲಿ SSLC PUC ಆಮೇಲೆ ಡಿಪ್ಲೊಮಾ ITI BSc ಆದಂಥ ಅಭ್ಯರ್ಥಿಗಳಿಗೆ ಇಲ್ಲಿ ಅರ್ಜಿ ಕರೆದಾರೆ. ಆಮೇಲೆ ಬೇರೆ ಬೇರೆ ಹುದ್ದೆಗಳಿದಾವೆ, ಭಾಳ ಡಿಟೇಲ್ ಅದ. ಅದ್ರ ಸಲುವಾಗಿ ನಾವು PDF ಲಿಂಕನ್ನು ಬಿಟ್ಟಿರ್ತೀವಿ, ಅದನ್ನು ನೋಡಿಕೊಂಡು ನೀವು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸ್ರಿ ಅಭ್ಯರ್ಥಿಗಳೇ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಇದರಲ್ಲಿ ಎಕ್ಸ್ಪೀರಿಯೆನ್ಸ್ ಸರ್ಟಿಫಿಕೇಟ್ ಸಹಿತ ನಿಮಗೆ ಬೇಕಾಗ್ತದೆ ಕೆಲವೊಂದು ಹುದ್ದೆಗಳಿಗೆ. ಅದಕ್ಕೆ ಸಂಬಂಧಪಟ್ಟಾಗಿ PDF ಅನ್ನು ನೋಡಿಕೊಂಡು ನೀವು ಆನ್ಲೈನ್ ಅರ್ಜಿಯನ್ನು ಹಾಕಿರಿ ಅಭ್ಯರ್ಥಿಗಳೇ. ಇನ್ನೊಂದು ಏನಪ್ಪ ಅಂದರೆ ಈಗ ಅಗ್ನಿವೀರ ಆರ್ಮಿ ಪರೀಕ್ಷೆ ಮುಗಿತು. ನೆಕ್ಸ್ಟ್ ಏನಪ್ಪ ಅಂದ್ರೆ ಫಿಸಿಕಲ್ ಅದ. ಫಿಸಿಕಲ್ಗಾಗಿ ಬರ್ತಕ್ಕಂಥ ಅಭ್ಯರ್ಥಿಗಳು ಅಗ್ನಿವೀರ ಆರ್ಮಿ
SSC GD ಮತ್ತು RPF ಈಗಾಗಲೇ ಪರೀಕ್ಷೆ ಬರೆದು ನೆಕ್ಸ್ಟ್ ಫಿಸಿಕಲ್ಗಾಗಿ ದೈಹಿಕ ತರಬೇತಿಗೆ ಬರ್ತಕ್ಕಂಥ ಅಭ್ಯರ್ಥಿಗಳಿಗೆ ನಮ್ಮ ಸಂಸ್ಥೆಯಲ್ಲಿ ಉಚಿತ ತರಬೇತಿಯನ್ನು ನೀಡ್ತಾ ಇದ್ವಿ. ಅದು ಏನಪ್ಪ ಅಂದ್ರೆ ಫಿಸಿಕಲ್ ತರಬೇತಿ ಅವರಿಗೆ ಮಾತ್ರ. ಅದು ಜುಲೈ 20 ತಾರೀಕು ಒಳಗೆ ಯಾರು ಬರ್ತೀರಿ ಅವ್ರಿಗೆ ಮಾತ್ರ ಉಚಿತ ತರಬೇತಿ ಇರ್ತದೆ. ಅದು ಫಿಸಿಕಲ್ ತರಬೇತಿ 100 ಪುರುಷ ಅಭ್ಯರ್ಥಿಗಳಿಗೆ, 50 ಮಹಿಳಾ ಅಭ್ಯರ್ಥಿಗಳಿಗೆ, ಮೊದಲ ಬಂದವರಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡ್ತಾ ಇದ್ವಿ. ಅದೇ ರೀತಿಯಾಗಿ ನಮ್ಮ ಸಂಸ್ಥೆಯಲ್ಲಿ ಈಗ ಪ್ರೆಸೆಂಟಾಗಿ ಏನಪ್ಪ ಅಂದ್ರೆ SSC GD ಆಮೇಲೆ SSC MTS ಮತ್ತು ಹವಾಲ್ದಾರ ಹುದ್ದೆಗಳಿಗೆ ದೈಹಿಕ ಮತ್ತು ಲಿಖಿತ ಪರೀಕ್ಷೆ ತರಬೇತಿಯನ್ನು ಪೂರ್ವಭಾವಿಯಾಗಿ ಕೊಡ್ತಾ ಇದ್ವಿ. ಇದಕ್ಕೆ ಕೋಚಿಂಗ್ ಫೀಸು, ಊಟ ವಸತಿ ಫೀಸು, ಯೂನಿಫಾರ್ಮ್ ಫೀಸು ಎಲ್ಲ ಇರ್ತದೆ. ಅದೇ ರೀತಿಯಾಗಿ ಸ್ಟೇಟ್ ಪೊಲೀಸ್, ಸಿವಿಲ್ ಪೊಲೀಸ, DR, KSRP, KSISF, CAR ಈ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆ ತರಬೇತಿಯನ್ನು ಕೊಡ್ತಾ ಇದ್ವಿ. ಇದಕ್ಕೂ ಸಹಿತ ಕೋಚಿಂಗ್ ಫೀಸು, ಆಮೇಲೆ ಊಟ ವಸತಿ ಫೀಸು, ಯೂನಿಫಾರ್ಮ್ ಫೀಸ್ ಇರ್ತದೆ. ಆದ್ದರಿಂದ ನಿಮ್ಮ ಸ್ನೇಹಿತರಿಗೂ ಸಹಿತ ಈ ವಿಡಿಯೋನ ಶೇರ್ ಮಾಡಿ. ಅದೇ ರೀತಿಯಾಗಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ವಿಡಿಯೋನ ವೀಕ್ಷಣೆ ಮಾಡ್ತಕ್ಕಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಸಂಸ್ಥೆಯಲ್ಲಿ SSC GD ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಗೆ ತರಬೇತಿ ಕೊಡಲಾಗುವುದು. ಪ್ರವೇಶ ಪ್ರಾರಂಭವಾಗಿದೆ. ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಸಂಪರ್ಕಿಸಿ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರ್ವಹಿಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.